ಮಹಾಭಾರತದ ಕುರಿತಾದಂಥ ಅನೇಕ ಪ್ರಸಂಗಗಳನ್ನು ನಾವು ಕಳೆದ 2 ದಿವಸದಲ್ಲಿ ಮನನ ಮಾಡಿದ್ದೇವೆ. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಇದು ಬಹಳ ದೊಡ್ಡ ಗ್ರಂಥ, ಗಾತ್ರದ ದೃಷ್ಟಿಯಿಂದಲೂ ಕೂಡ ಬಹಳ ದೊಡ್ಡ ಗ್ರಂಥ, ಅರ್ಥದ ದೃಷ್ಟಿಯಿಂದಲೂ ಕೂಡ ಬಹಳ ಗಹನವಾದಂಥ, ಹಾಗೆ ಜೀವನಕ್ಕೆ ಅತ್ಯಂತ ಉಪಯುಕ್ತವಾದಂಥ ಅಂಶಗಳನ್ನು ಒಳಗೊಂಡಂಥ ಗ್ರಂಥ ಇದು. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿಹಾಸ್ತಿ ತದನ್ಯತ್ರ ಯನ್ನೇ ಹಾಸ್ತೆ ನ ತತ್ಕ್ವಚಿತ್. ಧರ್ಮಕ್ಕೆ ಸಂಬಂಧಪಟ್ಟಂತೆ, ಅರ್ಥಕ್ಕೆ ಸಂಬಂಧಪಟ್ಟಂತೆ, ಕಾಮಕ್ಕೆ ಹಾಗೆ ಮೋಕ್ಷಕ್ಕೆ ಸಂಬಂಧಪಟ್ಟಂತೆ ಈ ಮಹಾಭಾರತ ಗ್ರಂಥದಲ್ಲಿ ಯಾವ ಸಂಗತಿಗಳು ವರ್ಣಿತಾಗಿವೆಯೋ ಅವೇ ಸಂಗತಿಗಳೇ ಬೇರೆ ಇತರ ಗ್ರಂಥಗಳಲ್ಲಿ ವರ್ಣಿತಾಗಿವೆ. ಈ ಕಾವ್ಯವನ್ನು ಉಪಜೀವಿಸಿಕೊಂಡು ಅನೇಕಾನೇಕ ಕವಿಗಳು ಭಿನ್ನ ಭಿನ್ನ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಅನೇಕ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಗೃಹಸ್ಥಾಶ್ರಮ ಅಂತನ್ನೋದು ಬ್ರಹ್ಮಚರ್ಯಾಶ್ರಮ, ಸನ್ಯಾಸಾಶ್ರಮ, ವಾನಪ್ರಸ್ಥಾಶ್ರಮ ಅನ್ನುವಂಥ ಉಳಿದ 3 ಆಶ್ರಮಗಳಿಗೆ ಹೇಗೆ ಪೋಷಕವಾಗಿದೆಯೋ, ಆಧಾರವಾಗಿದೆಯೋ, ಹಾಗೆ ಈ ಮಹಾಭಾರತವು ಕೂಡ ಅತ್ಯಂತ ದಿವ್ಯವಾದಂಥ ಗ್ರಂಥ. ಎಲ್ಲದಕ್ಕೂ ಕೂಡ ಉಳಿದೆಲ್ಲ ಗ್ರಂಥಗಳಿಗೆ ಪೋಷಣೆಯನ್ನು ಕೊಟ್ಟಂಥ, ಆಧಾರವನ್ನು ಕೊಟ್ಟಂಥ ಒಂದು ದಿವ್ಯವಾದ ಗ್ರಂಥ ಅದು. ಆದರೆ ಭಾರತವನ್ನು ಸಾಮಾನ್ಯ ಸ್ಥೂಲ ದೃಷ್ಟಿಯ ಓದುಗರು ಅಭ್ಯಾಸ ಮಾಡಲಿಕ್ಕೆ ತೊಡಗಿದರೆ ಅದು ನಮಗೆ ಭಿನ್ನ ಭಿನ್ನ ಅರ್ಥಗಳನ್ನು ಹೇಳುವಂತೆ ಕಾಣಿಸ್ತದೆ. ಅದರ ರಹಸ್ಯ ನಮಗೆ ಒಮ್ಮೆಲೆ ಅರ್ಥ ಆಗದೇ ಇರಬಹುದು. ಮನ್ವಾದಿ ಕೇಚಿತ್ ಬ್ರುವತೆ ಶಾಸ್ತ್ರೀಕಾದಿ ತಥಾಪರೆ ತಥೋಪರಿಚರಾಜ್ಯನ್ಯೇ ಭಾರತಂ ಪರಿಚಕ್ಷತೆ. ಭಾರತವನ್ನು ಓದಲಿಕ್ಕೆ ಹೊರಟವರಿಗೆ ಮನ್ವಾದಿ ಮನುಗಳ ಕಥೆ ಇದರಲ್ಲಿ ವರ್ಣಿತ ಆಗಿದೆ ಅಂತ ಕೆಲವರಿಗೆ ಅನಿಸಿತು. ಆಸ್ತಿಕಾದಿ ತಥಾಪರೆ, ಆಸ್ತಿಕ ಋಷಿಯ ಕಥೆ ಇಲ್ಲಿ ಪ್ರಧಾನವಾಗಿ ವರ್ಣಿತ ಆಗಿದೆ ಅಂತ ಕಾಣಿಸಿತು ಕೆಲವರಿಗೆ. ತಥಾ ಉಪರಿಚರಾಧ್ಯನ್ಯೇ, ಉಪರಿಚರ ವಸು ಅಂತ ಏನಿದ್ದ ಆತನ ಕಥೆಯೇ ಇಲ್ಲಿ ಪ್ರಧಾನವಾಗಿ ವರ್ಣಿತ ಆಗಿದೆ. ಅಲ್ಲಿಂದಲೇ ಮಹಾಭಾರತ ಪ್ರಾರಂಭ ಕಾಣುತ್ತದೆ ಅಂತ ಕೆಲವರಿಗೆ ಅನಿಸಿತು. ಆದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಆ ಶ್ಲೋಕದ ಮನ್ವಾದಿ ಕೇಚಿತ್ ಬ್ರುವತೆ ಅನ್ನುವ ಶ್ಲೋಕದ ರಹಸ್ಯವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಮಹಾಭಾರತದ ಎಲ್ಲ ಶ್ಲೋಕಗಳು ರಹಸ್ಯಮಯವೇ. ಮಹಾಭಾರತದ ಮುಖ್ಯ ರಹಸ್ಯ ಏನು ಅಂತ ಹೇಳಲಿಕ್ಕೆ ಹೊರಟಂಥ ಒಂದು ಶ್ಲೋಕವೇ, ಆ ಒಂದು ಶ್ಲೋಕವೇ ಅತ್ಯಂತ ಗಹನವಾಗಿದೆ. ಮಹಾಭಾರತದ ಮುಖ್ಯ ವಿಷಯ ಏನು ಅಂತ ಹೇಳಲಿಕ್ಕೆ ಹೊರಟ ಶ್ಲೋಕವೇ ನಮ್ಗೆ ಅರ್ಥ ಆಗದೆ ಹೋದರೆ ಮಹಾಭಾರತದ ಉಳಿದ ಗ್ರಂಥಗಳ ಉಳಿದ ಅನೇಕ ವಿಷಯಗಳನ್ನು, ಅನೇಕ ಶ್ಲೋಕಗಳನ್ನು ನಾವು ಒಡೆದು ನೋಡುವುದು ಯಾವಾಗ, ನಮಗದು ಅರ್ಥ ಆಗೋದು ಯಾವಾಗ? ಅದೆಲ್ಲದಕ್ಕೂ ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಂಥ ಒಂದು ಗ್ರಂಥ ನಮಗೆ ನೆರವು ಕೊಡ್ತದೆ, ಆ ವಿಷಯಗಳ ಬಗ್ಗೆ ಬೆಳಕು ಚೆಲ್ತದೆ. ಮನ್ವಾದಿ ಕೇಚಿತ್ ಬ್ರುವತೆ ಅಂತಂದರೆ ಪರತತ್ವದ ಮನನ. ಪರತತ್ವ ಅಂದರೆ ಭಗವಂತ. ಆ ಭಗವಂತನ ಕುರಿತಾಗಿ ಶ್ರವಣ, ಮನನ, ಮುಂದೆ ಧ್ಯಾನ ನಾವೇನು ಮಾಡ್ಕೊಳ್ಬೇಕಾಗಿದೆ, ಅದು ಮುಂದೆ ನಮ್ಮ ಸಾಕ್ಷಾತ್ಕಾರಕ್ಕೆ ಕಾರಣ. ಹಾಗೆ ಆ ಮನು ಅಂದರೆ ಮನನ. ಆ ಮನನಕ್ಕೆ ಮುಖ್ಯ ಸಾಧನವಾದದ್ದು ಭಕ್ತಿ, ಜ್ಞಾನ, ಧರ್ಮ ಮೊದಲಾದಂಥ ಗುಣಗಳು. ಜ್ಞಾನ ಎಂಬುದು ಎಲ್ಲರಿಗೂ ಕೂಡ ತಳಪಾಯ. ಅದಿದ್ದರೆ
ಶ್ರವಣದಿಂದ ನಾವು ಪಡ್ಕೊಂಡಂಥ ಜ್ಞಾನವನ್ನು ಮನನಕ್ಕೆ ಮುಂದೆ ಧ್ಯಾನಕ್ಕೆ ಉಪಯೋಗ ಮಾಡಬಹುದು. ಹೀಗೆ ಭಕ್ತಿ, ಜ್ಞಾನ, ಧರ್ಮ ಮೊದಲಾದಂಥ ಗುಣಗಳನ್ನು ಹೇಳುವಂಥದ್ದು ಈ ಮಹಾಭಾರತ. ಹೀಗೆ ಆ ಮನ್ವಾದಿ ಅನ್ನೋದಕ್ಕೆ ಅರ್ಥ. ಅದಲ್ಲದೆ ಮನನಕ್ಕೆ ಮುಖ್ಯ ವಿಷಯ ಅಂದರೆ ಪರಮಾತ್ಮ, ಪರತತ್ವವೇ ದೊಡ್ಡ ವಿಷಯ. ಆ ಪರಮಾತ್ಮ ಮತ್ತೆ ಅವನನ್ನು ತಿಳಿಸುವಂಥ ವೇದಗಳು ಇವೆಲ್ಲವೂ ಕೂಡ ಮನುಗಳು. ಅವುಗಳನ್ನು ಇಲ್ಲಿ ವಿಷಯವಾಗಿ ಸ್ವೀಕರಿಸಿರುವುದರಿಂದ, ಅದನ್ನೇ ಪ್ರಧಾನವಾಗಿ ವರ್ಣನೆ ಮಾಡುವುದರಿಂದ ಇದು ಮನ್ವಾದಿ. ಮಹಾಭಾರತದಲ್ಲಿ ನಾಯಕನ ಯಾರು ಅಂತ ನೋಡ್ಲಿಕ್ಕೆ ಹೊರಟ್ರೆ ನಮ್ಮ ದೃಷ್ಟಿಕೋನಕ್ಕೆ ಅನುಸಾರವಾಗಿ ಒಬ್ಬೊಬ್ಬರಿಗೆ ಆ ಮಹಾಭಾರತದಲ್ಲಿ ಭಿನ್ನ ಭಿನ್ನ ನಾಯಕರು ಕಾಣಿಸ್ತಾರೆ. ವಸ್ತುತಃ ಮಹಾಭಾರತ, ಭಾಗವತ, ಹರಿವಂಶ ಈ ಗ್ರಂಥಗಳನ್ನೆಲ್ಲವನ್ನೂ ಕೂಡ ಒಂದು ದೃಷ್ಟಿಕೋನದಿಂದ ನೋಡಬೇಕು. ಹಾಗೆ ಒಂದು ದೃಷ್ಟಿಕೋನದಿಂದ ನೋಡಿದ್ದಾದರೆ ಭಗವಾನ್ ಕೃಷ್ಣನ ಜೀವನದ ಎಲ್ಲ ಚರಿತ್ರೆಗಳು ನಮಗೆ ಅವಗಾಹನಕ್ಕೆ ಬರಲಿಕ್ಕೆ ಸಾಧ್ಯ. ಆತನೇ ಇದರ ನಾಯಕ, ಮಹಾಭಾರತ ಮೊದಲಾದ ಗ್ರಂಥಗಳ ನಾಯಕ ಅಂತ ನಮಗೆ ತಿಳಿಲಿಕ್ಕೆ ಸಾಧ್ಯ. ಮನ್ವಾದಿ ಅಂತಂದ್ರೆ ಮನು ಅಂದ್ರೆ ಮಂತ್ರ ಅಂತ ಹೀಗೊಂದು ಅರ್ಥವನ್ನು ಕೂಡ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಮೊದಲಾದಂಥ ಮಂತ್ರಗಳು, ವಿಷ್ಣು ಸಹಸ್ರನಾಮ ಮತ್ತೆ ಬ್ರಹ್ಮಭೂತ ಸ್ತೋತ್ರ, ಇದು ಭೀಷ್ಮ ಪರ್ವದಲ್ಲಿ ಬರುವಂಥ ಬ್ರಹ್ಮಭೂತ ಸ್ತೋತ್ರ ಅಂತ ಒಂದು. ಬ್ರಹ್ಮ ಪಾರಸ್ತೋತ್ರ ಹೆಚ್ಚು ಪ್ರಸಿದ್ಧವಾಗಿದೆ. ಪೂಜೆಯ ಅಧಿಕಾರ ಸಿದ್ಧಿಗಾಗಿ ಪೂಜೆಯ ಆರಂಭದಲ್ಲಿ ನಾವು ಪಠಣ ಮಾಡುವಂಥ ಬ್ರಹ್ಮ ಪಾರಸ್ತೋತ್ರ ಅಂತಿದೆ. ಬ್ರಹ್ಮಭೂತ ಸ್ತೋತ್ರ ಅನ್ನೋದು ಭೀಷ್ಮರು ದುರ್ಯೋಧನನಿಗೆ ಹೇಳಿದ್ದು. ಅದನ್ನ ಶ್ರವಣ ಮಾಡಿದ್ರಿಂದ ಅವನಿಗೆ ಏನು ಉಪಯೋಗ ಆಯಿತೋ ಇಲ್ಲ ಗೊತ್ತಿಲ್ಲ. ಪ್ರದರ್ಶನಕ್ಕಾಗಿ, ದಂಭಾಚಾರಕ್ಕಾಗಿ ಆತ ಭೀಷ್ಮರ ಮೂಲಕ ಅದನ್ನೆಲ್ಲ ಕೇಳಿ ಭಗವಂತನಾದ ನಾರಾಯಣನೇ ಸರ್ವಶಕ್ತ, ಅವನ ಇಚ್ಛೆಗೆ ವಿರುದ್ಧವಾದಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ ಅಂತ ತಿಳ್ಕೊಂಡ ಒಂದು ಬಾರಿ ನಮಸ್ಕಾರ ಮಾಡಿದ ಅಂತ ಹೇಳ್ತದೆ ಭಾರತ. ಆದರೆ ಅವನು ಆತನ ನಮಸ್ಕಾರ ಮಾಡಿದ್ದು ಮತ್ತು ಆ ಶ್ರವಣ ಮಾಡಿದ್ದು ಇದೆಲ್ಲ ಏನಿದೆ ಕೇವಲ ಆತನ ಡಂಭ ಅಷ್ಟೇ ಅಂತ ತಾತ್ಪರ್ಯದನ್ನೇ ಅದನ್ನು ಸ್ಪಷ್ಟಪಡಿಸಿದೆ. ಹೀಗೆ ಮನು ಅಂದರೆ ವಿಷ್ಣು ಸಹಸ್ರನಾಮ, ಬ್ರಹ್ಮಭೂತ ಸ್ತೋತ್ರ ಮೊದಲಾದಂಥ ದಿವ್ಯವಾದಂಥ ಮಂತ್ರಗಳು. ಅದರಲ್ಲೂ ವಿಷ್ಣು ಸಹಸ್ರನಾಮ ಅಂತಂದು ಮಹಾಭಾರತದ ಕೆನೆಪದರ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆ. ಆಸ್ತಿಕಾದಿ ತಥಾಪರೆ, ಆಸ್ತಿಕ ಅಂತಂದ್ರೆ ಈ ಜನಮೇಜಯನ ಸರ್ಪಯಜ್ಞವನ್ನು ನಿಲ್ಲಿಸಿದಂಥ ಆಸ್ತಿಕ ಏನಿದ್ದಾನೆ, ಆ ಆಸ್ತಿಕ ಅಂತ ಮಹಾಭಾರತಕ್ಕೆ ಅಭಿಪ್ರೇತ ಅಲ್ಲ, ವೇದವ್ಯಾಸ ದೇವರಿಗೆ ಅದು ಅಭಿಪ್ರೇತ ಅಲ್ಲ. ಆಸ್ತಿಕರು ಅಂದರೆ ಪರಮಾಸ್ತಿಕರಾದವರು, ಭಗವಂತನ ಅಸ್ತಿತ್ವದಲ್ಲಿ ಶ್ರದ್ಧೆ ಇಟ್ಟವರು, ಆ ಭಗವಂತನ ಅಣತೆಯಂತೆ ಜೀವನ ಯಜ್ಞವನ್ನು ಸಾಗಿಸಬೇಕು ಅಂತ ದೃಢ ಸಂಕಲ್ಪ ತೊಟ್ಟವರು ಪಾಂಡವರು, ದ್ರೌಪದಿ, ಅವರು ಆಸ್ತಿಕರು. ಮಹಾಸ್ತಿಕರಾದ್ರಿಂದ ಅವರೇ ಆಸ್ತಿಕರು. ಅವರ ಕುರಿತಾದಂತಹ ಒಂದು ಗ್ರಂಥ ಇದೆ. ಮಹಾಭಾರತದಲ್ಲಿ ಆ ಪಾಂಡವರ ಕಥೆಯೂ ವರ್ಣಿತ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಪಾಂಡವರು ಕೃಷ್ಣನ ಭಕ್ತರು ಅನ್ನೋ ಕಾರಣಕ್ಕಾಗಿ ಅವರನ್ನ ನಾವು ಆ ಮಹಾಭಾರತ ಶ್ರವಣ ಮಾಡುವಾಗ ನೆನಪು ಮಾಡ್ಕೊಳ್ಬೇಕು. ಮುಖ್ಯವಾಗಿ ನಾಯಕನಾದವನು ಕೃಷ್ಣನೇ. ಮುಂದೆ ಭೀಮ, ಅರ್ಜುನ, ಧರ್ಮರಾಜ, ನಕುಲ ಸಹದೇವರು ಇವರೆಲ್ಲ ಅದರಲ್ಲಿ ನಾಯಕರಾಗಿದ್ದಾರೆ. ತಥಾ ಉಪರಿಚರಾದ್ಯನ್ನೇ ಭಾರತಂ ಪರಿಚಕ್ಷತೆ. ಉಪರಿಚರ ವಸು ಅಂತ ಒಬ್ಬ ಇದ್ದ, ಸತ್ಯವತಿಯ ತಂದೆ. ಉಪರಿಚರ ಅಂದ್ರೆ ಆ ಸತ್ಯವತಿಯ ತಂದೆಯ ನೆನಪೇ ಆಗ್ತದೆ ಎಲ್ಲರಿಗೂ ಕೂಡ. ನಮ್ಮ ಒಂದು ಸಮಸ್ಯೆ ಮತ್ತೊಂದು ನಮ್ಮ ದೌರ್ಬಲ್ಯ ಏನು ಅಂತಂದ್ರೆ, ನಾವು ಯಾವುದನ್ನು ಓದಿದ್ದೇವೋ, ನಾವು ಏನನ್ನು ಕೇಳಿದ್ದೇವೋ ಅದು ನಮಗೆ ಮತ್ತೊಂದು ಗ್ರಂಥವನ್ನು ಓದಿದಾಗ ನೆನಪಾಗೋದು. ಅದನ್ನೇ ನಾವಲ್ಲಿ ಕಾಣಲಿಕ್ಕೆ ಪ್ರಯತ್ನ ಪಡೋದು ಕೂಡ. ಹಾಗೆ ನಮಗೆ ಉಪರಿಚರ ವಸು, ಆಸ್ತಿಕ ಮೊದಲಾದ ಸಣ್ಣ ಸಣ್ಣ ಪಾತ್ರಗಳೇ ಮಹಾಭಾರತದಲ್ಲಿ ಕಾಣ್ತವೆ, ಅವು ನೆನಪಿರ್ತದೆ. ಉಪರಿಚರ ಅಂದ್ಕೊಂಡ್ರೆ ಅವನ ನೆನಪೇ ಬರ್ತದೆ. ವಸ್ತುತಃ ಎಲ್ಲ ಶಬ್ದಗಳು ಭಗವಂತನ ಹೇಳೋದ್ರಿಂದ
ಅದರಲ್ಲೂ ಮಹಾಭಾರತದ ಮುಖ್ಯ ರಹಸ್ಯ ಏನು, ಮುಖ್ಯ ತಾತ್ಪರ್ಯ ಏನು ಅಂತ ಹೇಳಲಿಕ್ಕೆ ಹೊರಟಂತಹ ಈ ಶ್ಲೋಕದಲ್ಲಿ ಉಪರಿಚರ ಅಂತಂದ್ರೆ ಎಲ್ಲರ ಮೇಲಿರುವಂಥ, ಎಲ್ಲ ನಮ್ಮಂಥ ಸಾಮಾನ್ಯ ಹುಲು ಮಾನವರೇನಿದ್ದೇವೆ, ತೃಣಜೀವರೇನಿದ್ದೇವೆ, ಇವರನ್ನ ತೊಡಗಿ ಎಲ್ಲ ದೇವತೆಗಳು, ಲಕ್ಷ್ಮೀದೇವಿ, ಅವರೆಲ್ಲರ ಮೇಲಿರುವಂಥ ನಾರಾಯಣ ಎಂಬ ಪರಬ್ರಹ್ಮ ಏನಿದ್ದಾನೆ ಅವನು ಉಪರಿ, ನಮ್ಮೆಲ್ಲರ ಮೇಲೆ ಚರ ಇರುವಂಥವನು. ಅದಕ್ಕಾಗಿ ಇದು ಉಪರಿಚರಾದಿ. ಹೀಗೆ ಆ ಮಹಾಭಾರತದ ರಹಸ್ಯವನ್ನು ಹೇಳುವಂಥ ಶ್ಲೋಕ ಮಹಾಭಾರತದಲ್ಲಿ ವೇದವ್ಯಾಸದೇವರೇ ಹೇಳಿದ್ದಾರೆ. ಅದು ಕೂಡ ಅನೇಕರಿಗೆ ಏನು ಕಬ್ಬಿಣದ ಕಡಲೆ ಆಗಿತ್ತು. ಅದನ್ನು ಆಚಾರ್ಯರು ಇಂಥ ಒಂದು ರಹಸ್ಯವನ್ನು ಅದರಲ್ಲಿ ಅರ್ಥ ಮಾಡಿಕೊಳ್ಳಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಅದರ ಬಗ್ಗೆ ಬೆಳಕು ಚೆಲ್ತಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಧರ್ಮಶಾಸ್ತ್ರಮಿದಂ ಪುಣ್ಯಂ, ಇದು ಧರ್ಮಶಾಸ್ತ್ರ, ಇದು ಅರ್ಥಶಾಸ್ತ್ರ, ಇದು ಕಾಮಶಾಸ್ತ್ರ, ಇದು ಮೋಕ್ಷಶಾಸ್ತ್ರ ಮತ್ತು ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ಅದರಲ್ಲಿ ಈ ಮಹಾಭಾರತದ ಉದ್ದಗಲಕ್ಕೂ ಮೊದಲಿಂದ ಕೊನೆಯವರೆಗೂ ಕೂಡ ಧರ್ಮದ ಬಗ್ಗೆ ಹೆಚ್ಚು ಒತ್ತು ಹೇಳ್ತಾರೆ. ಮಹಾಭಾರತದ ಆರಂಭದಲ್ಲೇ ವೇದವ್ಯಾಸ ದೇವರು ಧರ್ಮೇ ಮತಿರ್ಭೂತು ವತ್ಸರತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾಃ ಸ್ತ್ರಿಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನ ಚ ಸ್ಥಿರತ್ವಂ. ಮಹಾಭಾರತವನ್ನು ಕೇಳುವವರಿಗೆ, ಕೇಳಲಿಕ್ಕೆ ತೊಡಗಿದವರಿಗೆ ಒಂದು ಸಂದೇಶವನ್ನು, ಒಂದು ಎಚ್ಚರಿಕೆಯನ್ನು ಮಹಾಭಾರತದ ಆರಂಭದಲ್ಲೇ ಅವರು ಕೊಡ್ತಾರೆ. ಯಾವತ್ತೂ ಕೂಡ ಅತ್ಯಂತ ಜಾಗರೂಕವಾದ ಮನಸ್ಸಿನಿಂದ ಧರ್ಮದಲ್ಲೇ ನಿಮಗೆ ಮನಸ್ಸು ತೊಡಗಿರಲಿ. ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು, ಪರಲೋಕಕ್ಕೆ ಹೋಗಲಿಕ್ಕೆ ತೊಡಗಿರುವಂತಹ ವ್ಯಕ್ತಿಗೆ, ಹೋದ ಮೇಲೆ ಹೋಗಲಿಕ್ಕೆ ಸಿದ್ಧನಾಗಿರುವಂಥ ವ್ಯಕ್ತಿಗೆ, ಪ್ರತಿಯೊಬ್ಬರಿಗೂ ಕೂಡ ಆ ಧರ್ಮವೇ ಒಂದು ದೊಡ್ಡ ಬಂಧು. ಧರ್ಮ ಅಂತಂದ್ರೆ ನಾವು ಮಾಡುವಂಥ ಧರ್ಮ ಕರ್ಮಗಳು, ಆಚರಣೆಗಳು. ಅದಲ್ಲದೆ ಧರ್ಮ ಶಬ್ದದಿಂದ ವಾಚ್ಯನಾದಂಥ ಪರಮಾತ್ಮ, ಆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ನೆಲೆ ನಿಲ್ಲಬೇಕು. ಮತ್ತೆ ಅವನೇ ನಮಗೆ ಬಂಧು. ಪರಲೋಕದ ಪ್ರಯಾಣಕ್ಕೆ ನಾವು ಯಾವತ್ತೂ ಕೂಡ ಸನ್ನದ್ಧರೇ ಆಗಿದ್ದೇವೆ. ಯಾವತ್ತೋ ಒಂದು ಕಾಲದಲ್ಲಿ ನಾವು ಇದ್ದಕ್ಕಿದ್ದಂತೆ ತೀರ್ಮಾನ ಮಾಡಿ ಪರಲೋಕದ ಕಡೆ ಹೋಗೋದಲ್ಲ. ಪರಲೋಕದ ಕಡೆ ಹೋಗ್ಲಿಕ್ಕೆ ಬೇಕಾದಂಥ ಒಂದು ಸಿದ್ಧತೆ, ಅದಕ್ಕೆ ಬೇಕಾದಂಥ ಒಂದು ಟಿಕೆಟ್ ನಾವು ಹುಟ್ಟಿದಾಗಲೇ ಆಗಿ ಹೋಗಿದೆ. ನಮಗೆ ಯಾವಾಗ ಹೋಗ್ತೀವಿ, ಹೇಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಅಷ್ಟೇ. ಅದರಿಂದ ಅವನೊಬ್ಬನನ್ನೇ ಬಂಧು ಅಂತ ನಾವು ಯಾವತ್ತೂ ಭಾವನೆ ಇಟ್ಕೊಂಡಿರ್ಬೇಕು. ಅರ್ಥಾಃ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ. ನೀವು ಅರ್ಥವನ್ನು ಸಂಪಾದನೆ ಮಾಡಲಿಕ್ಕೆ, ದುಡ್ಡು ಸಂಪಾದನೆ ಮಾಡಲಿಕ್ಕೆ, ಸ್ಥಾನ, ಮಾನ, ಧನ ಇದನ್ನು ಸಂಪಾದನೆ ಮಾಡಲಿಕ್ಕೆ, ಮತ್ತೆ ಸುಖ ಪಡಲಿಕ್ಕೆ, ಐಹಿಕ ಸುಖವನ್ನು ಪಡಲಿಕ್ಕೆ ಎಷ್ಟೇ ಥರದ ನೈಪುಣ್ಯವನ್ನು ಗಳಿಸಿ ಪ್ರಯತ್ನ ಪಟ್ಟರೂ ಕೂಡ ನಿಮಗದು ಒಂದಲ್ಲ ಒಂದು ಸಮಯದಲ್ಲಿ ಕೈ ಕೊಟ್ಟು ಬಿಡ್ತದೆ. ಇನ್ನೂ ಅದನ್ನು ಅನುಭವಿಸಬೇಕು ಅನ್ನುವಂಥ ತರಾತುರಿ ಹಪಾಹಪಿ ನಮಗಿದ್ದಾಗಲೇ ಆ ಅರ್ಥಗಳು, ಸ್ಥಾನ, ಮಾನ, ಧನ ಮತ್ತೆ ಆ ಸುಖದ ಸಾಧನಗಳು ಇವೆಲ್ಲ ನಮ್ಮನ್ನ ಪರಿತ್ಯಾಗ ಮಾಡಿಬಿಡ್ತವೆ. ನಾವು ಅದಕ್ಕೆ ಮುಂಚೆನೇ ಸಿದ್ಧರಾಗಿರೋದು ಒಳ್ಳೆಯದು. ನೈವ ಆಪ್ತ ಭಾವವನ್ನು, ಇದನ್ನು ನೆಚ್ಚಿಕೊಳ್ಳುವಂತೆ ಇಲ್ಲ. ಜಗತ್ತಿನಲ್ಲಿ ಯಾವ ಸಂಗತಿಯನ್ನು ಕೂಡ, ಎಂದ ದೊಡ್ಡ ಸರ್ವಾಧಿಕಾರಿಯೂ ಕೂಡ ತನಗೆ ಸಿಕ್ಕಿರುವಂತಹ ಸ್ಥಾನಮಾನವನ್ನು, ತನಗೆ ಸಿಕ್ಕಿರುವಂತಹ ಅಧಿಕಾರವನ್ನು, ತನ್ನ ಬಂಧು ಬಾಂಧವರನ್ನ, ಇವರು ಯಾರನ್ನು ಕೂಡ ನೆಚ್ಚಿಕೊಂಡು ಇವರು ನನಗೆ ಅತ್ಯಂತ ಉಪಯುಕ್ತ ಸಂದರ್ಭದಲ್ಲಿ ನನ್ನ ಜೊತೆಗಿರ್ತಾರೆ ಅಂತ ಅವನು ನೆಚ್ಚಿಕೊಳ್ಳುವಂತಿಲ್ಲ. ಆ ಆಪ್ತ ಭಾವವೇ, ಇದು ನಮಗೆ ಬಹಳ ಕ್ಲೋಸ್ ಆಗಿದೆ ಅನ್ನುವಂಥ ಭಾವವೇ ಜಗತ್ತಿನ ಯಾವುದೇ ಸಂಗತಿ, ಯಾವುದೇ ವ್ಯಕ್ತಿಯ ಬಗ್ಗೆ ನಮಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಕ ವೇದವ್ಯಾಸ ದೇವರು ನಿಪುಣೈರಪಿ ಸೇವ್ಯಮಾನಾಃ ಅಂತ ಶಬ್ದ ಪ್ರಯೋಗ ಮಾಡುವ ಮೂಲಕ ನಮ್ಮ ಆಧುನಿಕ ಕಾಲದ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನ ಗೇಲಿ ಮಾಡಿದ್ದಾರೆ ಅಂತ ಕಾಣ್ತದೆ ನನಗೆ. ಯಾಕೆಂದ್ರೆ ಇವತ್ತು ನಮಗೆ ಶಿಕ್ಷಣ ಅನ್ನುವ ಹೆಸರಿನಲ್ಲಿ
ಏನು ಸಿಗ್ತಾ ಇದೆಯಲ್ಲ ಅದು ದುಡ್ಡನ್ನು ಹೇಗೆ ಗಳಿಸ್ಬೇಕು ಮತ್ತು ದುಡ್ಡನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ನೈಪುಣ್ಯವನ್ನು ಕೊಡಲಿಕ್ಕೆ, ಒಂದು ಕೌಶಲವನ್ನು, ಒಂದು ತರಬೇತಿಯನ್ನು ಕೊಡಲಿಕ್ಕಾಗೇ ಇರುವಂಥವು ಎಲ್ಲ ಶಿಕ್ಷಣಗಳು ಕೂಡ. ಹೊರತು ಸಾಮಾಜಿಕ, ಧಾರ್ಮಿಕ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಶಿಕ್ಷಣ ಬಹಳ ಅಪರೂಪ ಆಗಿದೆ. ಪ್ರತಿಯೊಂದು ಡಿಗ್ರಿಯೂ ಕೂಡ ನಿಪುಣ ಅನ್ನೋ ಶಬ್ದದಿಂದ ನಿಪುಣೈರಪಿ ಸೇವ್ಯಮಾನಾಹ, ದುಡ್ಡನ್ನು ಹೇಗೆ ಗಳಿಸಬೇಕು, ಅದನ್ನು ಖರ್ಚು ಹೇಗೆ ಮಾಡಬೇಕು, ಹೇಗೆ ಸುಖ ಪಡಬೇಕು ಅಂತ ಹೇಳಿಕೊಡ್ಲಿಕ್ಕೆ ಇವತ್ತು ಡಿಗ್ರಿಗಳು ಬಂದಿವೆ. ಕೇವಲ ಹಾಸ್ಯದ ಮಾತಲ್ಲ, ವಾಸ್ತವಿಕವಾಗಿ ಅಂಥ ಶಿಕ್ಷಣಗಳನ್ನು, ಅಂಥ ಪದವಿಗಳನ್ನು ಕೊಡಲಿಕ್ಕೆ ಶಿಕ್ಷಣ ಕೇಂದ್ರಗಳು ನಮಗೆ ಹುಟ್ಟುಕೊಂಡಿವೆ. ಅಂಥ ಒಂದು ಕಾಲ ಮುಂದೆ ಬಂದಿತ್ತು ಅಂತ ವೇದವ್ಯಾಸ ದೇವರು ಆ ಹಿಂದೆಯೇ ಹೇಳಿದ್ದಿರಬೇಕು. ಅವು ನಿಮಗೆ ಯಾವತ್ತೂ ಕೂಡ ನೆಚ್ಚಿಗೆಗೆ ಪಾತ್ರ ಅಲ್ಲ. ಅದನ್ನು ಬಿಟ್ಟು ಈ ಧರ್ಮದ ಬಗ್ಗೆ ಗಮನ ಕೊಡಿರಿ ಅಂತ ಹೇಳ್ತಾರೆ ವೇದವ್ಯಾಸದೇವರು. ಅವರೇ ಮತ್ತೊಂದು ಕಡೆ ಊರ್ಧ್ವಬಾಹು ವಿರೋಮೇಶ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವಿತೆ. ನಾನು ಊರ್ಧ್ವಬಾಹುವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ವಿರೋಮಿ, ಬರೇ ಹೇಳ್ತಾ ಇಲ್ಲ, ಕಿರಿಚಿಕೊಳ್ತಾ ಇದ್ದೇನೆ. ಯಾಕೆಂದ್ರೆ ನಾನು ಹೇಳಿದ ಮಾತು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಕಿವಿಗೂ ಕೂಡ ತಲುಪಬೇಕು, ಆತನ ಹೃದಯವನ್ನು ತಟ್ಟಬೇಕು ಅನ್ನೋದಕ್ಕೆ ಆ ಕಾರಣಕ್ಕಾಗಿ ನಾನು ಬರೇ ಹೇಳ್ತಾ ಇಲ್ಲ, ಕಿರಿಚಿಕೊಳ್ತಾ ಇದ್ದೇನೆ. ಆದರೆ ನಚಕಚ್ಚಿ ಶೃಣೋತಿಮೆ, ಯಾರೂ ಕೂಡ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಧರ್ಮ ಅರ್ಥಶ್ಚ ಕಾಮಶ್ಚ, ಧರ್ಮದಿಂದಲೇ ಅರ್ಥ ಸಿಗೋದು ಮನುಷ್ಯನಿಗೆ, ಕಾಮ ಸಿಗೋದು, ಹಾಗೆ ಮೋಕ್ಷವೂ ಕೂಡ ಅದರಿಂದಲೇ ಸಿಗೋದು. ಆದರೆ ನೀವು ಮಾತ್ರ ಧರ್ಮವನ್ನು ಯಾಕೆ ಆಚರಣೆ ಮಾಡ್ತಿಲ್ಲ, ಧರ್ಮವನ್ನು ಯಾಕೆ ಪರಿತ್ಯಾಗ ಮಾಡಿದ್ದೀರಿ? ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕನ್ನು ಮಹಾಭಾರತ ಹೇಳಿ ತೊಡಗಿದಾದರೂ ಕೂಡ ಎಲ್ಲದಕ್ಕೂ ತಳಪಾಯವಾಗಿ ಈ ಧರ್ಮವನ್ನೇ ಹೇಳಿ ಹೊರಟಿದೆ. ಆ ಧರ್ಮಕ್ಕೆ ಪ್ರತಿನಿಧಿಯಾಗಿ ಚಕ್ರವರ್ತಿಯಾದಂಥ ಧರ್ಮರಾಜ ಇದ್ದ. ಮಹಾಭಾರತದಲ್ಲಿ ಕೊನೆಗೆ ಕೌರವ ಮತ್ತು ಪಾಂಡವರ ನಡುವೆ ಒಂದೇನು ಭಯಂಕರವಾದಂಥ ಯುದ್ಧ ನಡೆಯಿತು. ಸುಮಾರು 18 ಅಕ್ಷೋಹಿಣಿಗಳ ಸೈನ್ಯದ ಪ್ರಚಂಡವಾದಂಥ ಭಯಂಕರವಾದಂಥ ಯುದ್ಧ. ಸಂಖ್ಯಾದೃಷ್ಟಿಯಿಂದ ನೋಡಿದರೆ ಅದು ಬಹಳ ದೊಡ್ಡ ಯುದ್ಧ ಏನಲ್ಲ. ಆಚಾರ್ಯರೇ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದಂತೆ ಕೃಷ್ಣನನ್ನ ಸಂಹಾರ ಮಾಡಲಿಕ್ಕೆ ಅಂತ ಕಾಲಯವನು ಏನು ಬಂದಿದ್ದ, ಅವನಲ್ಲಿ 100 ಅಕ್ಷೋಹಿಣಿ ಸೈನ್ಯ ಇತ್ತು ಅಂತ ಅದನ್ನು ವರ್ಣನೆ ಮಾಡ್ತಾರೆ. ಆತನ ಸೈನ್ಯದಲ್ಲಿ ಇದ್ದಂತಹ ಕುದುರೆ, ಆನೆಗಳ ಮಲಮೂತ್ರಗಳಿಂದಲೇ ನದಿ ಹರಿಯಿತು ಅಂತ ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ವರ್ಣನೆ ಮಾಡ್ತಾರೆ. ಸಂಖ್ಯಾದೃಷ್ಟಿಯಿಂದ 18 ಅಕ್ಷೋಹಿಣಿ ಸೈನ್ಯ ಒಂದು ಬಹಳ ದೊಡ್ಡ ಯುದ್ಧ ಅಂತ ನಮಗೆ ಕಾಣಿಸ್ಬೋದು. 50-60 ಲಕ್ಷ ಜನ, ಎಷ್ಟೋ ಕುದುರೆ, ಆನೆಗಳು, ಇದನ್ನೆಲ್ಲ ಆ 18 ಅಕ್ಷೋಹಿಣಿ ಸೈನ್ಯದ ಕಾಲಾಳುಗಳು, ರಸಿಕರು, ಗಜಾರೋಹಿಗಳು ಇವರೆಲ್ಲ ಸಂಖ್ಯೆಯನ್ನು ತಗೊಂಡ್ರೆ 60-70 ಲಕ್ಷ ಜನ ಆದಿತ್ತು. ಅದೇನು ಬಹಳ ದೊಡ್ಡ ಸಂಖ್ಯೆ ಅಲ್ಲ. ಇದಕ್ಕಿಂತ ದೊಡ್ಡ ಸಂಖ್ಯೆಯ ಒಂದು ಸಂಹಾರ ಈ ಹಿಂದೆ ಆಗಿತ್ತು. ಆದರೆ ಈ ಯುದ್ಧ ಅಷ್ಟ್ಯಾಕೆ ಮಹತ್ವ ಪಡ್ಕೊಂಡಿತ್ತು, ಕುರುಕ್ಷೇತ್ರ ಯುದ್ಧ ಅಂದ್ರೆ ಯಾಕೆ ಕರೆಸ್ಕೊಂಡಿತ್ತು ಅಂತಂದ್ರೆ, ಅದರಲ್ಲಿ ಒಂದು ಕಡೆ ಸಾತ್ವಿಕ ಶಕ್ತಿಗಳ ಪ್ರತಿನಿಧಿಯಾಗಿ ಭೀಮಸೇನ ನಿಂತ್ಕೊಂಡಿದ್ದ. ಆ ಭೀಮಸೇನಿಗೆ ಅನುಯಾಯಿಗಳಾಗಿ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಇದ್ರು. ಮತ್ತೊಂದು ಕಡೆ ದುಷ್ಟಶಕ್ತಿಗಳ ಪ್ರತಿನಿಧಿಯಾಗಿ ದುರ್ಯೋಧನ ನಿಂತ್ಕೊಂಡಿದ್ದ. ಅವನಿಗೆ ಬೆಂಗಾವಲಾಗಿ, ಅವನಿಗೆ ಅನುಯಾಯಿಗಳಾಗಿ ಅನೇಕ ಜನ ದುಷ್ಟರು ಇದ್ರು. ಹಾಗೆ ಭಗವಂತನ ಸಂಕಲ್ಪಕ್ಕನುಸಾರವಾಗಿ ಕೆಲವು ಸಜ್ಜನರು ಕೂಡ ಆತನ ಜೊತೆಗಿದ್ರು. ಭೂಭಾರ ಹರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಭಗವಂತನೇ ಮಾಡಿದಂಥ ಒಂದು ಉಪಾಯ, ಒಂದು ರಣನೀತಿ, ಒಂದು ಸ್ಟ್ರಾಟಜಿ ಅಂತ ನಾವು ಹೇಳ್ಬೋದು. ಹೀಗೆ ಭೂಮಿಯ ಭಾರ ಹರಣ ಆಗಬೇಕು. ಭೂಮಿಯ ಭಾರ ಹರಣ ಆಗಬೇಕು ಅಂತಂದ್ರೆ ಕೇವಲ ಸಜ್ಜನರು, ಕೇವಲ ದುರ್ಜನರು ಮಾತ್ರ ಭೂಮಿಗೆ ಭಾರ ಅಂತಲ್ಲ. ನಾವೆಲ್ಲ ಏನು ತಿಳ್ಕೊಂಡ್ಬಿಟ್ಟಿರ್ತೇವೆ ಅಂದ್ರೆ, ನಾವು ಸಜ್ಜನರು ಅಂತ ನಾವೇ ಘೋಷಣೆ ಮಾಡ್ಕೊಂಡು ಬಿಟ್ಟಿದ್ದೇವೆ. ಉಳಿದವರು ಯಾರು ನಮ್ಮನ್ನು ಸಜ್ಜನರು ಅಂತ ಹೇಳಿ ಬಿಡಲಿ, ನಾವು ಸಜ್ಜನರು ಅಂತ ನಾವಾಗೆ ಘೋಷಣೆ ಮಾಡ್ಕೊಂಡಿದ್ದೇವೆ. ದುರ್ಜನರೆಲ್ಲ ನಾಶ ಆಗಬೇಕು, ಅದು
ಶಾಸ್ತ್ರಗಳ ಒಂದು ಸಾರ, ಕೃಷ್ಣನ ಸಂಕೇತ ಅದು ಅಂತ ಕೇಳ್ತೀವಿ. ಅನೇಕ ಸಂದರ್ಭದಲ್ಲಿ ಸಜ್ಜನರು ಕೂಡ ಭೂಮಿಗೆ ಭಾರ ಆಗಿರ್ತಾರೆ. ಅವರವರ ಜೀವಿತಾವಧಿ ಮುಗಿದ ಮೇಲೆ ಅವರು ಕೂಡ ಎಲ್ಲ ಹೊರಡಲೇಬೇಕು. ಹಾಗಾಗಿ ಕೃಷ್ಣ ಆ ಕುರುಕ್ಷೇತ್ರದ ಯುದ್ಧದ ರೂಪದಲ್ಲಿ, ಹಾಗೆ ತನ್ನವರೇ ಆದಂತಹ ಯಾದವರು ಅವರಲ್ಲಿ ಒಂದು ಅಂತಃಕಲಹವನ್ನು ಹುಟ್ಟಿಸಿ ಅವರ ಸಾಮೂಹಿಕ ನಾಶಕ್ಕೆ ಕೂಡ ಒಂದು ಕಾರಣ ಆದ. ನಾನು ಅವತಾರ ಪರಿಸಮಾಪ್ತಿ ಮಾಡಿದ ಮೇಲೆ ಈ ಯಾದವರೇನಾದರೂ ಹೀಗೆ ಉಳಿದರೆ ಇವರ ಮೇಲೆ ಯಾರಿಗೂ ಕೂಡ ಅಂಕೆ ಇಲ್ಲದಂತಾಗ್ತದೆ. ನಾನು ಹೋದರೆ ನನ್ಕಿಂತ ಹಿರಿಯನಾದಂತಹ ಬಲರಾಮನು ಕೂಡ ಹೋಗಬೇಕು. ನನ್ನ ತಂದೆ ವಸುದೇವ, ರಾಜ ಉಗ್ರಸೇನ ಮೊದಲಾದವರೆಲ್ಲ ಪರಲೋಕ ಪ್ರಯಾಣ ಮಾಡೇ ಮಾಡ್ತಾರೆ, ಅವತಾರ ಪರಿಸಮಾಪ್ತಿ ಮಾಡ್ತಾರೆ. ಆದರೆ ನಾವೆಲ್ಲ ಹೋಗಿಬಿಟ್ರೆ, ವಿಶೇಷವಾಗಿ ನಾನು ಈ ಭೂಲೋಕದಿಂದ ತೆರಳಿದರೆ ಈ ಯಾದವರ ಮೇಲೆ ಅಂಕೆ ಇಡುವವರು ಯಾರು, ಯಾದವರ ಮೇಲೆ ಒಂದು ಕಂಟ್ರೋಲ್ ಮಾಡುವವರು ಯಾರು? ಅದಕ್ಕಾಗಿ ನನ್ನ ಕಣ್ಣೆದುರೇ ಇವರೆಲ್ಲರೂ ಕೂಡ ಪರಲೋಕಕ್ಕೆ ಪ್ರಯಾಣ ಮಾಡಿದ್ದಾರೆ, ಅವತಾರ ಪರಿಸಮಾಪ್ತಿ ಮಾಡಿದ್ದಾರೆ ಅನ್ನೋದನ್ನು ನಿಶ್ಚಿತಪಡಿಸ್ಕೊಂಡು ಮುಂದೆ ನಾನು ಕೂಡ ಅವತಾರ ಪರಿಸಮಾಪ್ತಿ ಮಾಡಬೇಕು ಅಂತ ಅವನು ವಿಚಾರ ಮಾಡಿದ. ಹೀಗೆ ಭೂಮಿಯ ಒಟ್ಟಾರೆ ಭಾರ ಯಾರು ಎಷ್ಟು ಕಾಲ ಇರಬೇಕು, ಅವರು ಅದಕ್ಕಿಂತ ಹೆಚ್ಚು ಕಾಲ ಇರೋದೆಲ್ಲ ಬೇಡ ಅಂತ ಆಲೋಚನೆ ಮಾಡಿ ಅದರಂತೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಅವನು ಮಾಡಿದ. ಸ್ವತಃ ತನ್ನ ಮಕ್ಕಳನ್ನೇ 10 ಲಕ್ಷ ಜನ ಮಕ್ಕಳನ್ನ ಆತ ಕೌರವರ ಸೈನ್ಯದ ಕಡೆಗೆ ಕಳಿಸಿದ್ದ. ಈ ಅರ್ಜುನ ಒಬ್ಬ ಅಭಿಮನ್ಯುವನ್ನು ಕಳ್ಕೊಂಡು, ತನ್ನ ಮಗನಾದಂತಹ ಅಭಿಮನ್ಯುವನ್ನು ಯುದ್ಧದಲ್ಲಿ ಕಳ್ಕೊಂಡು ತೀವ್ರವಾಗಿ ಗೋಳಾಡಿದ. ಆ ಸಂಕಟ ಅವನಿಗೆ ಅವನ ಅವತಾರ ಪರಿಸಮಾಪ್ತಿ ಆಗುವವರೆಗೂ ಅವನ ಮನಸ್ಸನ್ನು ಕಾಡ್ತಾನೇ ಇತ್ತು. ಆದರೆ ಕೃಷ್ಣ ಆತನಿಗೆ ಮತ್ತೆ ಮತ್ತೆ ಉಪದೇಶಗಳನ್ನು ಮಾಡ್ತಾ, ತತ್ವೋಪದೇಶವನ್ನು ಮಾಡ್ತಾ, ಜೀವನದ ಅಸ್ಥಿರತೆಯನ್ನು ಆತನಿಗೆ ತಿಳಿಸ್ತಾ ಆತನನ್ನ ಒಂದಿಷ್ಟು ಸಮಾಧಾನ ಪಡಿಸ್ತಿದ್ದ. ಒಬ್ಬ ಅಭಿಮನ್ಯುವನ್ನು ಕಳ್ಕೊಂಡದಕ್ಕೆ ಆ ಅರ್ಜುನನಿಗೆ ಹೀಗಾಗಿತ್ತು. ವಸ್ತುತಃ ಕೃಷ್ಣ ತನ್ನ ಕಡೆ 10 ಲಕ್ಷ ಜನ ಮಕ್ಕಳನ್ನ, ತನ್ನ ಪುತ್ರರು, ತಾನು ವೃಂದಾವನದಲ್ಲಿ ನಂದಗೋಕುಲದಲ್ಲಿದ್ದಾಗ ನಾರಾಯಣ ಸೈನ್ಯ ಅಂತ ಆತನ ಮಕ್ಕಳೇನಿದ್ರು ಅವರೆಲ್ಲರನ್ನೂ ಕೂಡ ಕೌರವರ ಕಡೆ ಕಳಿಸಿಬಿಟ್ಟಿದ್ದ. ಇದು ಆತನ ಒಂದು ರಣನೀತಿ. ಹೀಗೆ ಧರ್ಮರಾಜ ಧರ್ಮದ ಪ್ರತಿನಿಧಿಯಾಗಿ, ಭೀಮಸೇನ ಅನುಯಾಯಿಯಾಗಿ, ಅಣ್ಣ ಅನ್ನುವ ಕಾರಣಕ್ಕಾಗಿ ಚಕ್ರವರ್ತಿಯಾಗಿದ್ದು ಪಾಂಡವರ ಪಕ್ಷದ ಹಿರಿಯನಾಗಿದ್ದ. ಆದರೆ ನಮಗೆ ಆ ಮಹಾಭಾರತದ ಒಳ ಪದರಗಳನ್ನು ನೋಡಿದರೆ ಆ ರಾಜನಾದಂತಹ ಧರ್ಮರಾಜನ ಗೊಂದಲಗಳು ಕೂಡ ಕೆಲವು ಬಾರಿ ಕಾಣ್ತವೆ. ಈ ಹಿಂದೆ ವಿದುರನ ಗೊಂದಲ, ದ್ರೋಣನ ಗೊಂದಲಗಳನ್ನ, ಭೀಷ್ಮನ ಗೊಂದಲಗಳನ್ನೆಲ್ಲ ನೋಡಿದ್ದೇವೆ. ರಾಜನಾಗಿ ಧರ್ಮರಾಜನಿಗೆ ಎಂತೆಂಥ ಸಮಸ್ಯೆಗಳನ್ನು ಎದುರಿಸುವಂತಾಗಿತ್ತು ಅನ್ನೋದನ್ನು ಕೂಡ ಮಹಾಭಾರತ ಬಹಳ ಮನೋಜ್ಞವಾಗಿ ವರ್ಣನೆ ಮಾಡಿದೆ. ಹಾಗೆ ನೋಡಿದರೆ ಧರ್ಮರಾಜ ಮತ್ತು ವಿದುರ ಇವರಿಬ್ಬರು ಕೂಡ ಯಮಧರ್ಮನ ಅವತಾರರಾದವರೇ. ವಿದುರನಿಗೆ ಇಂಥ ದ್ವಂದ್ವ ಏನು ಕಾಡಿರಲಿಲ್ಲ. ಮಹಾ ಬುದ್ಧಿವಂತನಾಗಿದ್ದ ಅವನು. ಆಚಾರ್ಯರು ಆತನನ್ನ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ವಿಶೇಷತಃ ವಿದುರ ಸರ್ವವ್ಯಕ್ತ, ಆ ಕಾಲದಲ್ಲಿ ಅತ್ಯಂತ ಜ್ಞಾನಿಗಳಾದವರು, ಸರ್ವಜ್ಞಾನ ಶಬ್ದದಿಂದ ಆಚಾರ್ಯ ಹೇಳುವುದು ಒಂದು ಸಂಜಯನನ್ನ ಮತ್ತೊಂದು ವಿದುರನನ್ನು. ಸುಮಾರು 600-700 ವರ್ಷ ಆಗಿತ್ತು ಭೀಷ್ಮನಿಗೆ. 575 ವರ್ಷಗಳ ಕಾಲ ಶಸ್ತ್ರಗಳ, ಅಸ್ತ್ರಗಳ ಶಿಕ್ಷಣವನ್ನ ದೇವಗುರು ಬೃಹಸ್ಪತಿಯಿಂದ, ಪರಶುರಾಮನಿಂದ ಪಡ್ಕೊಂಡಿದ್ದ ಭೀಷ್ಮ. ಆದರೆ ಅಂಥವನಿಗೆ ಅನೇಕ ಗೊಂದಲಗಳನ್ನು ಎದುರಿಸುವಂತಾಯಿತು. ನೀವ್ಯಾಕೆ ಈ ಅಧರ್ಮದಲ್ಲಿ ಪಾಲ್ಗೊಂಡಿರಿ, ಈ ಅಧರ್ಮವನ್ನು ನೀವ್ಯಾಕೆ ತಡೆಯಲಿಲ್ಲ ಅಂತ ದ್ರೌಪದಿ ಭೀಷ್ಮನನ್ನು ಕೇಳಿದಾಗ ಅವನಿಗೆ ಏನು ಉತ್ತರವೇ ಇರಲಿಲ್ಲ. ಅವನ ಮುಖದಿಂದ ಉತ್ತರವೇ ಹೊರಗೆ ಬರಲಿಲ್ಲ. ಆದರೆ ವಿದುರ ಅದನ್ನ ಏಕಾಂಗಿಯಾಗಿ ದೃಢವಾದ ಧ್ವನಿಯಿಂದ ಅದನ್ನು ಖಂಡಿಸಿದ, ಎತ್ತರದ ಧ್ವನಿಯಿಂದ ಅದನ್ನ ತಪ್ಪು ಅಂತ ಸಾರಿದ. ಅಲ್ಲಿದ್ದವರು ಎಲ್ಲರಿಗೂ ಕೂಡ ಕಲಿಪ್ರವೇಶ ಆಗಿಬಿಟ್ಟಿತ್ತು. ಕಲಿಪ್ರವೇಶ ಆಗದೇ ಇದ್ದವರು ಬೆರಳೆಣಿಕೆಯ ಜನ ಇದ್ರು. ಧರ್ಮರಾಜನ ಹೊರತುಪಡಿಸಿದಂತಹ ಉಳಿದು 4 ಪಾಂಡವರು, ಕುಂತಿ, ವಿದುರ, ಈ ಮೊದಲಾದವರಿಗೆ ಮಾತ್ರ ಕಲಿಪ್ರವೇಶ ಆಗಿರಲಿಲ್ಲ.
ಉಳಿದವರೆಲ್ಲರ ಬುದ್ಧಿಯನ್ನು ಕೂಡ ಕಲಿ ಮಲಿನ ಮಾಡಿಬಿಟ್ಟಿದ್ದ ಅಂತ ತಾತ್ಪರ್ಯ ನಿರ್ಣಯ ಆ ಸಂಗತಿಯನ್ನು ಹೇಳ್ತದೆ. ನಮಗೆ ಮಹಾಭಾರತದಲ್ಲಿ ಕಾಣದೇ ಇರುವಂಥ ಕೆಲವು ಸಂಗತಿಗಳು, ಯಾಕೆ ಹೀಗೆ ವರ್ತನೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಅಂತ ಅನ್ನೋದನ್ನೆಲ್ಲ ನಾವು ತಾತ್ಪರ್ಯ ನಿರ್ಣಯದಲ್ಲಿ ಕಾಣ್ತೇವೆ. ಧರ್ಮರಾಜನು ಕೂಡ ಯಮಧರ್ಮನ ಅವತಾರನಾದವನೇ. ಯಮಧರ್ಮ ಅಂತಂದ್ರೆ ನಮ್ಮಂಥ ಜನಸಾಮಾನ್ಯರು ಏನಿದ್ದೇವೆ, ಸಾತ್ವಿಕರು, ರಾಜಸರು, ತಾಮಸರು ಮೊದಲಾದಂಥ ಪ್ರತಿಯೊಬ್ಬರು, ಇವರೆಲ್ಲರ ಪಾಪ ಪುಣ್ಯಗಳನ್ನು ತಕ್ಕಡಿಯಲ್ಲಿ ತೂಗಿ ಅದಕ್ಕೆ ಬೇಕಾದಂಥ ಶಿಕ್ಷೆಗಳನ್ನು ನಮಗೆ ಕೊಡಬೇಕಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವನು ಈ ಯಮಧರ್ಮ. ಅವನ ಅವತಾರಭೂತರಾದವರೇ ಈ ವಿದುರ ಮತ್ತೆ ಧರ್ಮರಾಜ. ವಿದುರನಿಗೆ ಆ ಗೊಂದಲ ಇರಲಿಲ್ಲ. ತಾತ್ಪರ್ಯದಲ್ಲೇ ಕೂಡ ಆತನನ್ನ ವಿಶೇಷತಃ ವಿದುರ ಸರ್ವವೇತ್ತ ಅಂತ ಮುಕ್ತ ಕಂಠದಿಂದ ಹೊಗಳಿದೆ. ಸ್ವಯಂ ವೇದವ್ಯಾಸದೇವರು ಕೂಡ ತನ್ನ ಮಗನಾದಂಥ ಆ ವಿದುರನನ್ನ ಶತ್ರು ಪ್ರಜ್ಞಾಂ ಅಂತ ಹೇಳ್ತಾರೆ. ನಾನು ಯಾಕೆ ಮಹಾಭಾರತವನ್ನು ಬರೆದೆ? ಮಹಾಭಾರತದಲ್ಲಿ ಒಟ್ಟಾರೆ ನಾನು ಹೇಳಲಿಕ್ಕೆ ಹೊರಟಿರೋದೇನು? ವಾಸುದೇವಸ್ಯ ಮಾಹಾತ್ಮ್ಯಂ, ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಹೊರಟಿದ್ದೇನೆ. ಧೃತಿಂ ಕುಂತ್ಯಾಹ, ಕುಂತಿಯ ಧೈರ್ಯವನ್ನ ವರ್ಣನೆ ಮಾಡಲಿಕ್ಕೆ ನಾನು ಹೊರಟಿದ್ದೇನೆ. ಪಾಂಡವಾನಾಂ ಸತ್ಯತಾಂ, ಪಾಂಡವರ ಸತ್ಯನಿಷ್ಠೆಯನ್ನ, ಅವರ ನ್ಯಾಯನಿಷ್ಠೆಯನ್ನ ನಾನು ಇಲ್ಲಿ ಬಿತ್ತರಿಸಲಿಕ್ಕೆ ಅಂತ ಹೊರಟಿದ್ದೇನೆ. ದುರ್ವೃತ್ತಂ ಧಾರ್ತರಾಷ್ಟ್ರಾಣ, ಧೃತರಾಷ್ಟ್ರನ ಮತ್ತು ಆತನ ಮಕ್ಕಳ ಮೂರ್ಖತನವನ್ನು ಕೂಡ ನಾನು ಇಲ್ಲಿ ಎಳೆ ಎಳೆಯಾಗಿ ವರ್ಣಿಸಿದ್ದೇನೆ. ಮುಖ್ಯವಾಗಿ ನನ್ನ ಮಗನೇ ಆದಂಥ ಕ್ಷತ್ತು ಪ್ರಜ್ಞಾನ್ ಕ್ಷತ್ತು, ಆತ ಒಬ್ಬ ಕ್ಷತ್ರಿಯನು ಕೂಡ ಅಲ್ಲ. ಅನೇಕ ಜನ ದುರ್ಯೋಧನ ಮೊದಲಾದವರು ಆತನನ್ನ ದಾಸಿಪುತ್ರ ಅಂತ ಹೀಯಾಳಿಸ್ತಿದ್ರು. ಆತನಿಗೆ ಯಾವ ಗೌರವವನ್ನು ಕೂಡ ಕೊಡ್ತಿರ್ಲಿಲ್ಲ. ಆದರೆ ಪಾಂಡವರು ಆತನನ್ನು ತಮ್ಮ ಚಿಕ್ಕಪ್ಪ ಅಂತ ವರ್ಣನೆ ಮಾಡ್ತಿದ್ರು, ಅಂತ ಅವನನ್ನು ಗೌರವಿಸ್ತಿದ್ರು. ಪಾಂಡವರು ಅದನ್ನು ಗೌರವಿಸಿದ್ರು, ಕೌರವರು ಗೌರವಿಸಲಿಲ್ಲ. ಅಂಥವನ ಪ್ರಜ್ಞೆಯನ್ನ ನಾನು ಈ ಮಹಾಭಾರತದಲ್ಲಿ ಹೇಳ್ತೇನೆ ಅಂತ ವೇದವ್ಯಾಸದೇವರು ಹೇಳ್ತಾರೆ. ಅವನಿಗೆ ಇಲ್ಲದೇ ಇರುವಂಥ ಗೊಂದಲ ಧರ್ಮರಾಜನಿಗೆ ಕಾಡಿತು. ಅನೇಕ ಸಂದರ್ಭದಲ್ಲಿ ಧರ್ಮದ ಪ್ರತಿನಿಧಿಯಾದಂತಹ ಧರ್ಮರಾಜನೇ ನಾನು ಯಾಕೆ ಧರ್ಮಾಚರಣೆಯನ್ನು ಮಾಡಬೇಕು, ಧರ್ಮಾಚರಣೆಯನ್ನು ಮಾಡಿದ್ರಿಂದ ನನಗೆ ಆಗುವಂಥ ಲಾಭಗಳೇನು ಅಂತ ಅನೇಕ ಕಡೆ ಅವನು ಋಷಿಗಳನ್ನು ಪ್ರಶ್ನೆ ಮಾಡಿದ. ನಾನು ಇಷ್ಟು ಧರ್ಮನಿಷ್ಠನಾಗಿದ್ದೇನೆ, ನನ್ನಲ್ಲಿ ಯಾವ ದೋಷ ಕೂಡ ನನಗೆ ಕಾಣ್ತಾ ಇಲ್ಲ. ಆದರೆ ನನ್ನ ಎದುರಾಳಿಗಳಂಥ ಕೌರವರು ಮಾತ್ರ ಮಹಾದುಷ್ಟರಾಗಿದ್ದಾರೆ, ಅನ್ಯಾಯದ ಪ್ರತಿನಿಧಿಗಳಾಗಿದ್ದಾರೆ, ಅವರು ಇವತ್ತು ಸುಖವಾಗಿದ್ದಾರೆ. ನಾನು ಮಾತ್ರ ಇಷ್ಟೊಂದು ನರಳಾಟಕ್ಕೆ ಒಳಗಾಗಿದ್ದೇನೆ. ನನಗಿದಕ್ಕೆ ಏನು ಕಾರಣ? ಈ ಸಂಗತಿಯನ್ನು ನನಗೆ ಹೇಳ್ರಿ ಅಂತ ಆತ 2-3 ಬಾರಿ ಕೇಳಿದ. ಅದು ಉದ್ಯೋಗ ಪರ್ವದಲ್ಲಿ, ಈ ವನ ಪರ್ವದಲ್ಲಿ ಆತ ತನ್ನ ತಮ್ಮಂದಿರು ಮತ್ತೆ ಪಟ್ಟಮಹಿಷಿಯಾದ ದ್ರೌಪದಿಯೊಂದಿಗೆ ಕಾಡು ಪಾಲಾದ ಮೇಲೆ 2-3 ಅಂತ ಪ್ರಶ್ನೆಗಳನ್ನು ಋಷಿಗಳ ಎದುರಿಗೆ ಇಡ್ತಾನೆ. ಮಾರ್ಕಂಡೇಯರನ್ನ ಒಂದು ಬಾರಿ ಕೇಳ್ತಾನೆ, ಧರ್ಮ ಯಾಕೆ ಇವತ್ತು ಸೋತಿದೆ? ನಾನು ಧಾರ್ಮಿಕನಾಗಿದ್ದರೂ ಕೂಡ ಇಂಥ ಒಂದು ಹಿನ್ನಡೆಯನ್ನು ಕಂಡಿದ್ದೀನಿ ಜೀವನದಲ್ಲಿ. ಕೌರವರು ಮಾತ್ರ ಅನ್ಯಾಯದ ಪ್ರತಿನಿಧಿಗಳಾಗಿದ್ದು ಕೂಡ ನಿತ್ಯ ಅಧರ್ಮವನ್ನೇ ಮಾಡ್ತಾ ಅವರು ಇವತ್ತು ಇಷ್ಟು ಸುಖವಾಗಿದ್ದಾರೆ. ಇದಕ್ಕೆಲ್ಲ ಏನು ಕಾರಣ? ಹೀಗೆ ಅಂತ ಅವನು ಕೇಳ್ತಿದ್ದ. ಮಾರ್ಕಂಡೇಯರನ್ನು ಒಂದು ಬಾರಿ ಕೇಳಿದ, ಮತ್ತೊಂದು ಬಾರಿ ಬೃಹದಶ್ವರನ್ನು ಕೇಳಿದ. ಮತ್ತೆ ಅವನಿಗೊಂದು ಆಲೋಚನೆ ಬರ್ತಿತ್ತು ಮೇಲಿನ ಮೇಲೆ. ಅಲ್ಪ ಭಾಗ್ಯ ತರಹ ಕಶ್ಚಿತ್ ಪುಮಾನಸ್ತಿ ಇತಿ ಪಾಂಡವ ಅತ್ರತೆ ವರ್ಣಯಿಷ್ಯಾಮಿ ಯದಿ ಶುಶ್ರೂಷಸೆ ಅನಘ. ಈ ಜಗತ್ತಿನಲ್ಲಿ ಪ್ರಾಯ ಅತ್ಯಂತ ಮಂದಭಾಗ್ಯ, ಅತ್ಯಂತ ದುರದೃಷ್ಟಶಾಲಿ ರಾಜ ವ್ಯಕ್ತಿ ಅಂದ್ರೆ ನಾನೇ ಇದ್ದಿರಬೇಕು. ನಾನು ಎಲ್ಲವನ್ನೂ ಕಳ್ಕೊಂಡೆ, ಎಲ್ಲವನ್ನೂ ಕಳ್ಕೊಂಡು ಇವತ್ತು ಕಾಡು ಪಾಲಾದ ಅಂತ ಅವನು ಅನ್ಕೊಂಡ. ಮತ್ತೆ ಅದನ್ನು ಕೇಳಿದ, ನನಗಿಂತ ಹೆಚ್ಚು ದೌರ್ಭಾಗ್ಯಶಾಲಿಯಾದಂಥ ಅದೃಷ್ಟಹೀನನಾದಂಥ ರಾಜನನ್ನ, ವ್ಯಕ್ತಿಯನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ ಅಂತ ಮಾರ್ಕಂಡೇಯರನ್ನು ಕೇಳಿದ. ಅವ್ರ ಉತ್ತರ ಹೇಳಿದ್ರು. ಆದರೆ ಮತ್ತೊಮ್ಮೆ ಬೃಹದಶ್ವರನ್ನು ಕೇಳಿದ, ನಿನಗೆ ಬಂದಿರುವಂಥ ಕಷ್ಟ ಯಾವ ಕಷ್ಟವೂ ಏನು ದೊಡ್ಡ ಕಷ್ಟ ಅಲ್ಲ. ಇದೆಲ್ಲ ನಳ ಮಹಾರಾಜನಿಗೆ, ಸ್ವಯಂ ರಾಮಚಂದ್ರನಿಗೆ ಇಂಥ ಕಷ್ಟಗಳೆಲ್ಲ ಬಂದಿತ್ತು. ನಿನಗೆ ಬಂದಿರುವಂಥ ಕಷ್ಟ ಯಾವ ದೊಡ್ಡ ಕಷ್ಟವೇ ಅಲ್ಲ. ನಳ ಮಹಾರಾಜ ನಿನ್ನಂತೆ ಕಾಡು ಪಾಲಾದಾಗ, ರಾಜ್ಯಭ್ರಷ್ಟನಾದಾಗ
ಆತನ ಜೊತೆಗೆ ಯಾರೂ ಇರಲಿಲ್ಲ. ನಿನಗಾದ್ರೆ 4 ಬಲಿಷ್ಠರಾದಂಥ ದೇವತೆಗಳಂತೆ ಬಲಿಷ್ಠರಾದ ದೇವತಾಂಶ ಸಂಭೂತರಾದಂಥ ತಮ್ಮಂದಿರಿದ್ದಾರೆ. ಮತ್ತೆ ಅತ್ಯಂತ ವಿವೇಕಿಯಾದಂಥ ಅತ್ಯಂತ ಗಟ್ಟಿಗಿತ್ತಿಯಾದಂಥ ಹೆಂಡತಿ ಇದ್ದಾಳೆ. ಅತ್ಯಂತ ಛಾತಿ ಇದ್ದಂಥ ಸ್ತ್ರೀಯವಳು. ಮುಖಪ್ರೇಕ್ಷಾಶ್ಚ ಪಾಂಡವಾಹ ಅಂತ ದ್ರೌಪದಿಯನ್ನ ವ್ಯಾಸರು ವರ್ಣನೆ ಮಾಡ್ತಾರೆ. ಏನಾದರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಅಂತ ಪಾಂಡವರು ಮೊದಲು ತಮ್ಮ ಗೃಹಿಣಿಯ ಕಡೆ ನೋಡ್ತಿದ್ರಂತೆ. ಅವಳ ಕಡೆ ಒಂದ್ಸಲಿ ನೋಡಿದ್ರೆ ಅವಳೇನಾದರೂ ಸಲಹೆ ಸೂಚನೆ ಕೊಟ್ರೆ ಅದನ್ನು ಅವರು ಎಂದೂ ಮೀರ್ತಿರ್ಲಿಲ್ಲ. ಆ ಥರ 5 ಪಾಂಡವರಿಗೂ ಕೂಡ ಯಾವತ್ತೂ ಕೂಡ ಧರ್ಮ ಅರ್ಥ ಕಾಮದಲ್ಲಿ ಅನುಚರಣೆಯಾಗಿದ್ದವಳು ಅವಳು, ಆ ದ್ರೌಪದಿ. ಇಂಥವರೆಲ್ಲ ನಿನ್ನ ಜೊತೆಗಿದ್ದಾರೆ, ನೀನು ಮಾತ್ರ ಏಕಾಂಗಿ ಅಂತ ಸಂಕಟ ಪಡ್ತಾ ಇದ್ದೆ. ನಳ ಮಹಾರಾಜನಿಗೆ ಯಾರೂ ಇರಲಿಲ್ಲ. ಮತ್ತೆ ಸ್ವಯಂ ರಾಮಚಂದ್ರನ ಕಥೆಯನ್ನ ಮಹಾಭಾರತದಲ್ಲಿ ಹೇಳ್ತಾರೆ. ರಾಮಾಯಣದ ಕಥೆಯೂ ಕೂಡ ಮಹಾಭಾರತದಲ್ಲಿ ಬಂದಿದೆ. ರಾಮಚಂದ್ರ ಸ್ವಯಂ ಭಗವಂತನ ಅವತಾರದಿಂದ ಆತನಿಗೆ ಏನು ದುಃಖ ಆಗಿರಲಿಲ್ಲ. ಈ ಥರದ ಗೋಳಾಟ, ಈ ಥರದ ಸಂಕಟ, ನಳ್ಳಾಟ ಆತನಿಗೆ ಇರಲಿಲ್ಲ. ಅದೆಲ್ಲ ವಿಷಯ ಬೇರೆ. ಆದರೂ ನಾವು ನಳ ಮಹಾರಾಜನ ಕಥೆಯಿಂದ, ಪಾಂಡವರ ಕಥೆಯಿಂದ, ರಾಮಚಂದ್ರನ ಕಥೆಯಿಂದ ಏನು ತಿಳ್ಕೊಳ್ಬೇಕು ಅನ್ನೋದನ್ನೆಲ್ಲ ವೇದವ್ಯಾಸ ದೇವರು ಆಯಾ ಋಷಿಗಳ ಮೂಲಕ, ಋಷಿಗಳ ಮುಖದಿಂದ ಹೇಳಿಸ್ತಾರೆ. ಬೃಹದಷ್ಟರು, ಮಾರ್ಕಂಡೇಯರೆಲ್ಲ ಆತನಿಗೆ ಅದನ್ನು ಹೇಳ್ತಾರೆ. ವನವಾಸಂ ಸುದುಃಖಾರ್ಥ ಭಾರ್ಯೆಯ ನಿವಸತ್ಸಹ ನತಸ್ಯ ದಾಸಃ ನ ರಥಃ ನ ಭ್ರಾತ ನ ಚ ಬಾಂಧವಾಃ. ಆ ನಳ ಮಹಾರಾಜನಿಗೆ ದಾಸರಿರಲಿಲ್ಲ, ಆಳುಕಾಳುಗಳಿರಲಿಲ್ಲ, ರಥ ಇರಲಿಲ್ಲ, ಅವನಿಗೆ ಸಹೋದರರು ಇರಲಿಲ್ಲ, ಬಂಧು ಬಾಂಧವರಿರಲಿಲ್ಲ, ಏನೂ ಇರಲಿಲ್ಲ. ವನೇ ವಿವಸ್ತೋ ರಾಜನ್ ಶ್ರೂಯತೆ ಚ ಕಥಂಚನ ಭವಾನ್ ಹಿ ಸಂವೃತಃ ವೀರೈಃ ಭ್ರಾತೃಭಿಃ ದೇವ ಸಮ್ಮತೈಃ. ಅತ್ಯಂತ ಶ್ರೇಷ್ಠರಾದ ತಮ್ಮಂದರು ನನಗಿದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದ ಸಂಗತಿ ಜೀವಮಾನದಲ್ಲಿ ಅಂದರೆ ಬ್ರಹ್ಮಕಲ್ಪೈ ದ್ವಿಜಾದ್ಯೈಶ್ಚ. ಯಾರನ್ನು ನಾವು ಯಾವ ದೊಡ್ಡ ದೊಡ್ಡ ಋಷಿಗಳನ್ನ, ಜ್ಞಾನಿಗಳನ್ನ, ಮುನಿಗಳನ್ನ ಬ್ರಹ್ಮನ್ ಅಂತ ಸಂಬೋಧನೆ ಮಾಡ್ಬೋದು, ಅಂಥವರು ಋಷಿಗಳಿಂದ ಜೊತೆಗಿದ್ದಾರೆ ಅವತ್ತು ಕೂಡ. ಇದಕ್ಕಿಂತ ದೊಡ್ಡ ಒಂದು ಭಾಗ್ಯ ನಿನ್ನದೇನಿದೆ. ನೀನು ಯಾವತ್ತೂ ಕೂಡ ಒಬ್ಬಂಟಿಯಾಗಿಲ್ಲ, ಅದನ್ನು ನೆನಪು ಮಾಡಿಕೊಳ್ಳುವಂತ ಅವರು ಅವನಿಗೆ ಹೇಳ್ತಾರೆ. ಅದು ಮನುಷ್ಯನ ಸ್ವಭಾವ ಏನು ಅಂತಂದ್ರೆ ಅದು ಬಹಳ ಸಂವೇದನಾಶೀಲವಾಗುತ್ತೆ, ಬಹಳ ಸೆನ್ಸಿಟಿವ್ ಆಗುತ್ತೆ ಮನುಷ್ಯನ ಸ್ವಭಾವ. ಅದು ಈ ಒಂದು ಕಿವಿಯಿಂದ ಉಪದೇಶಗಳನ್ನು ಕೇಳ್ತದೆ, ಕೇಳಿ ಮತ್ತೆ ಅದನ್ನೆಲ್ಲ ಮರ್ತು ಬಿಡ್ತದೆ. ಮತ್ತೊಂದ್ಸರಿ ಸಂಕಟ ಬಂದಾಗ ನನಗಿಂತ ಸಂಕಟ ಬಂತಲ್ಲ, ನನಗೆ ಯಾಕೆ ಈ ಸಂಕಟ ಬಂತು ಅಂತ ಅದು ನರಳಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಮತ್ತೊಂದು ಬಾರಿ ಅವರು ರಾಮನ ಕಥೆಯನ್ನು ಕೂಡ ಹೇಳಿದರು. ರಾಮನ ಕಥೆಯನ್ನು ಹೇಳಿದರು. ವೃತಃ ಪಾರಿಷದೈಹಿ ಘೋರೈಹಿ ನಾನಾ ಪ್ರಹರಣೋದ್ಯಮೈಹಿ. ಹೀಗೆ ಇವರೆಲ್ಲ ನಾನಾ ಥರದ ಸಂಕಟಗಳನ್ನು ಪಟ್ಟಿದ್ದಾರೆ. ನಿನಗೆ ಯಾವುದೇ ರೀತಿಯಾದಂತಹ ಅಪಾಯವೂ ಕೂಡ ಇವತ್ತಾಗಿಲ್ಲ, ನೀನು ಅತ್ಯಂತ ಸುಖಿಯಾಗಿದ್ದೆ ಅಂತ ಅವನನ್ನ ಸಮಾಧಾನ ಪಡಿಸಿದ್ರು. ಧರ್ಮರಾಜನಿಗೆ ಯಾಕೆ ಹೀಗಾಯಿತು? ಧರ್ಮರಾಜ ಧರ್ಮದ ಪ್ರತಿನಿಧಿಯಾದವನು ಮಾತ್ರ ಅಲ್ಲ, ಎಲ್ಲರ ಧರ್ಮಾಧರ್ಮಗಳನ್ನು ತಕ್ಕಡಿಯಲ್ಲಿ ತೂಗಿ ನಿರ್ಣಯ ಕೊಡಬೇಕಾದಂಥ ಸ್ಥಾನದಲ್ಲಿದ್ದವನು. ಅವನಿಗೆ ಯಾಕೆ ಇಂಥ ದ್ವಂದ್ವ ಬಂದಿತ್ತು ಅಂದರೆ, ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಸಂದರ್ಭದಲ್ಲಿ ಏನೊಂದು ದಿಗ್ದರ್ಶನ ಕೊಡ್ತಾರೆ, ಅದನ್ನು ನಾವು ಧರ್ಮರಾಜನ ಪಾತ್ರಕ್ಕೂ ಕೂಡ ಅನ್ವಯಿಸಿ ನೋಡಬಹುದು. ದ್ರೌಪದಿಯ ಶರೀರದಲ್ಲಿ 5 ಜನ ಸ್ತ್ರೀಯರಿದ್ರಲ್ಲ, ಪಾರ್ವತಿ, ಶ್ಯಾಮಲ, ಶಚಿ, ಭಾರತಿ, ಉಷಾ ಮೊದಲಾದ ಸ್ತ್ರೀಯರಿದ್ದರು. ಅವರೆಲ್ಲರೂ ಆ ದ್ರೌಪದಿಯ ಶರೀರದಲ್ಲಿ ಇದ್ದಾಗ, ಮನುಷ್ಯರಾಗಿ ಹುಟ್ಟಿದಾಗ ಅನೇಕ ಥರದ ಗೊಂದಲಗಳನ್ನು ಅನುಭವಿಸಿದ್ರು, ಭಯ ಆತಂಕಗಳನ್ನು ಅನುಭವಿಸಿದ್ರು. ಅದಕ್ಕೆಲ್ಲ ಏನು ಕಾರಣ ಅಂತಂದ್ರೆ ಮಾನುಷಾನ್ನ ಭೋಜನದಿಂದ, ಮನುಷ್ಯ ಸಂಪರ್ಕದಿಂದ ಅಂತ ಅದನ್ನು ವರ್ಣನೆ ಮಾಡ್ತಾರೆ. ನಾವು ಭೂಲೋಕದಲ್ಲಿ ಹುಟ್ಟಿ ಬಂದ ಮೇಲೆ ನಮಗೊಂದು ನಮ್ಮ ರಕ್ತದಲ್ಲಿ ಏನು ಗುಣಗಳು ಹರಿತಿರ್ತವೆ, ಏನು ಜೀನ್ಸ್ ಹರಿತಿರ್ತದೆ, ಇವೆಲ್ಲ ಕಾರಣಗಳಿಂದಾಗಿ. ಮತ್ತೆ ನಾವು ಬೆಳೆಯೋದು ಮೂಲತಃ ನಾವು ಹುಟ್ಟಿದ್ದು ಒಂದು ಯಾವುದೋ ವಂಶವಾಹಿಯಿಂದ. ಅದಲ್ಲದೆ ನಾವು ಬೆಳೆಯೋದು ಮನುಷ್ಯರು ಮಾಡಿದ ಅಡಿಗೆಯನ್ನ, ಮನುಷ್ಯರೇ ಬಡಿಸಿದಂಥ ಅನ್ನವನ್ನು ತಿಂದು.
ಹೀಗಿರುವಾಗ ನಮ್ಮ ಬುದ್ಧಿ ಬಹಳ ಭ್ರಮೆಗಳಿಗೆ ಒಳಗಾಗ್ತದೆ. ಮೂಲ ಧರ್ಮ ಯಾವುದು, ನೀತಿ ಯಾವುದು ಅಂತ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಅದು ಅಶಕ್ತ ಆಗಿಬಿಡ್ತದೆ ಅಂತ ಆ ಪ್ರಸಂಗದಲ್ಲಿ ಒಂದ್ಸರಿ ಹೇಳ್ತಾರೆ. ಅದು ಅಂಥ ದೊಡ್ಡ ದೊಡ್ಡ ದೇವತೆಗಳಿಗೆ ಹೀಗಾಗಿತ್ತು ಅಂತಂದ ಮೇಲೆ ಧರ್ಮರಾಜನಿಗೆ ಹಾಗಾಗೋದೇನು ಬಹಳ ಆಶ್ಚರ್ಯದ ಸಂಗತಿ ಅಲ್ಲ. ಆದರೆ ನಾವು ಅದನ್ನ ಅನೇಕ ಸಂದರ್ಭದಲ್ಲಿ ತಿಳ್ಕೊಂಡೇ ಇದ್ದೇವೆ. ಧರ್ಮರಾಜನಂಥ ಉನ್ನತ ವ್ಯಕ್ತಿಗಳಿಗೆ ಅಂಥದ್ದೇನಾದ್ರೂ ಹಿನ್ನಡೆ ಆದರೆ ಆ ಹಿನ್ನಡೆಯನ್ನ ತೆಗೆದೊಗೆದು ಆ ಸಮಸ್ಯೆಯಲ್ಲಿ ಸಿಲುಕಿದ್ದಂತಹ ಅವರನ್ನು ಮೇಲೆತ್ತಲಿಕ್ಕೆ ಯಾವತ್ತೂ ಪರಮಾತ್ಮ ಅವ್ರ ಜೊತೆಗಿರ್ತಾನೆ. ಅರ್ಜುನನಿಗೂ ಗೊಂದಲ ಬಂದಿತ್ತು, ಆತನನ್ನು ಎತ್ತಲಿಕ್ಕೆ ಅಲ್ಲೇ ಕೃಷ್ಣ ಇದ್ದ. ಧರ್ಮರಾಜನಿಗೂ ಗೊಂದಲ ಬಂದಿತ್ತು, ಅವನಿಗೂ ಇಂಥ ಎಲ್ಲ ಗೊಂದಲಗಳು ಮೂಡಿದ್ದವು. ಕೃಷ್ಣ ಅಲ್ಲಿಗೆ ಮೇಲಿನ ಮೇಲೆ ಬರುತ್ತಿದ್ದ. ಮತ್ತೆ ಆ ಕೃಷ್ಣನ ಭಕ್ತರೇ ಆದಂತಹ ಮಹಾಭಾಗವತರಾದಂತಹ ಋಷಿಗಳು ಆತನ ಜೊತೆಗಿದ್ರು. ಆತ ಎಂದೂ ಏಕಾಂಗಿ ಆಗಲಿಲ್ಲ. ನಾವು ಅಂಥ ಗೊಂದಲಗಳಿಗೆ ಈಡಾದ್ರೆ ಅಂಥ ಸಿದ್ಧ ಉಪಾಯಗಳು, ಸಿದ್ಧ ವ್ಯಕ್ತಿಗಳು ನಮಗೊಮ್ಮೆಲೆ ಸಿಗೋದಿಲ್ಲ. ಆಗ ನಾವು ಅನೇಕ ಥರದ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಧರ್ಮದ ಬಗ್ಗೆ ಅಂಥ ಗೊಂದಲಗಳನ್ನ ನಾವು ಮಾಡ್ಕೊಳ್ಬಾರ್ದು. ಧರ್ಮ ಯಾವುದು, ಅಧರ್ಮ ಯಾವುದು ಅಂತ ಅನ್ನೋದನ್ನ ಅತ್ಯಂತ ಸ್ಪಷ್ಟವಾಗಿ ನಾವು ಮನನ ಮಾಡ್ಕೊಳ್ಬೇಕು. ಮಾಡಿಲ್ಲದೆ ಹೋದ್ರೆ ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದ್ರ ಬಗ್ಗೆ ನಾನಾ ಥರದ ಗೊಂದಲಗಳನ್ನು ಅನುಭವಿಸಿ ನಾವು ಪತನ ಹೊಂದಿ ನಮ್ಮ ಸುತ್ತಮುತ್ತಲಿರುವಂಥವ್ರನ್ನು ಕೂಡ ನಾನಾ ಥರದ ಆತಂಕಗಳಿಗೆ ಈಡು ಮಾಡಿಬಿಡ್ತೇವೆ ಅಂತನ್ನೋದನ್ನ ನಾವು ಮಹಾಭಾರತದ ಈ ಪಾತ್ರಗಳ ಮೂಲಕ, ಧರ್ಮರಾಜ, ಮತ್ತೊಂದು ಕಡೆ ಪರೀಕ್ಷಿತ ಚಕ್ರವರ್ತಿ, ಅನೇಕ ರಾಜರು, ಮುಖ್ಯವಾಗಿ ಆಡಳಿತಗಾರರಾದವರಿಗೆ ಇಂಥವೆಲ್ಲ ಸಮಸ್ಯೆಗಳು. ಆಡಳಿತಗಾರರಾದವರು ತಮ್ಮ ಆಡಳಿತವನ್ನ ಕತ್ತಿಯ ಅಲುಗಿನ ಮೇಲೆ ನಡೆಯಂತೆ ಅತ್ಯಂತ ಸೂಕ್ಷ್ಮವಾಗಿ ನಡೆಸಬೇಕಾಗ್ತದೆ. ಅವರೇನಾದರೂ ಎಚ್ಚರ ತಪ್ಪಿದ್ದಾದ್ರೆ ಅವರಿಗೂ ತೊಂದರೆ, ಉಳಿದವ್ರಿಗೂ ಕೂಡ ಅದರಿಂದ ಅನೇಕ ಸಮಸ್ಯೆಗಳು ಅಂತನ್ನೋದನ್ನೆಲ್ಲ ಆ ರಾಜರ, ಆಡಳಿತಗಾರರಾದವರ ಈ 7 ಬೀಳುಗಳು, ಅವರ ಜೀವಮಾನದಲ್ಲಿ ಅವರು ಅನುಭವಿಸಿದಂತಹ 7 ಬೀಳುಗಳು, ಅವುಗಳ ಮೂಲಕ ನಾವು ತಿಳ್ಕೊಳ್ಬೇಕು. ಹೀಗೆ ಮಹಾಭಾರತ ಅಂತನ್ನೋದು ಮನುಷ್ಯ ಜೀವನದಲ್ಲಿ, ಸಾಧಕನ ಜೀವನದಲ್ಲಿ ಎಂಥೆಂಥ ಸಮಸ್ಯೆಗಳನ್ನು ಬರಬಹುದು, ಆತ ಅದನ್ನು ಹೇಗೆ ಎದುರಿಸಬೇಕು, ಪ್ರಾಜ್ಞರಾದವರು ಹೇಗೆ ಎದುರಿಸಿದರು ಅಂತ ಅನ್ನೋದನ್ನೆಲ್ಲ ಅತ್ಯಂತ ಮನೋಜ್ಞವಾದಂತಹ ರೀತಿಯಲ್ಲಿ ವರ್ಣನೆ ಮಾಡಿದೆ. ಹೀಗೆ ಮಹಾಭಾರತ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಕೊಟ್ಟಿದೆ. ಮಹಾಭಾರತವನ್ನು ಗುರುಗಳಂತಹ ಪ್ರಾಜ್ಞರಾದವರು ಅರ್ಥ ಮಾಡಿಕೊಳ್ಳುವ ರೀತಿ, ಅವರು ಅದನ್ನು ಅನ್ವಯ ಮಾಡಿಕೊಳ್ಳುವಂಥ ರೀತಿ, ಅದು ಬಹಳ ಎತ್ತರದ್ದಾಗಿರ್ತದೆ. ನಮ್ಮಂಥವ್ರು ಸಣ್ಣವರು, ನಾವು ಸುಮ್ಮನೆ ಇರುವಂತಿಲ್ಲ. ಅಥಾಪ ಕೀರ್ತಯಾನ್ಯಂಗ ಯಥಾಮತಿ ಯಥಾಶ್ರುತಂ ಹರೇ ಕಥಾಂ ಸ್ವಾಂ ಸಂಸ್ಕರ್ತುಂ ಗಿರಂ ಅನ್ಯಾಭಿಧಾಂ ಸತೀಂ. ನಾವ್ಯಾಕೆ ಮಹಾಭಾರತವನ್ನು ಓದ್ತೇವೆ, ಮಹಾಭಾರತದ ಗ್ರಂಥವನ್ನ ಮತ್ತೆ ಬೇರೆ ಗ್ರಂಥಗಳನ್ನು ಓದ್ತೇವೆ, ಅದನ್ನು ಪ್ರವಚನ ಮಾಡ್ತೇವೆ ಅಂದ್ರೆ ಗಿರಂ ಅನ್ಯಾಭಿಧಾಂ ಸತೀಂ. ಇಲ್ಲದೆ ಹೋದ್ರೆ ಆಡಬಾರದ ವಿಚಾರ ಮಾಡಬಾರದ ವಿಷಯಗಳನ್ನು ವಿಚಾರ ಮಾಡಿ, ಆಡಬಾರದ ಮಾತುಗಳನ್ನು ಆಡಿ ನಾವು ನಮ್ಮ ಮನಸ್ಸನ್ನ, ಶರೀರವನ್ನ ಕೆಡಿಸ್ಕೊಳ್ತೇವೆ. ಹಾಗಾಗಬಾರದು ಅಂತ ಹೇಳಿ ನಮ್ಮಂಥವರು ಆ ಮಹಾಭಾರತದ ಅಧ್ಯಯನ, ಪ್ರವಚನ ಮೊದಲಾದವುಗಳಲ್ಲಿ ತೊಡಗ್ತೇವೆ. ಹೀಗೆ ಯಥಾಮತಿ ಯಥಾಶ್ರುತ, ಎಷ್ಟನ್ನ ನನಗೆ ಓದಲಿಕ್ಕೆ ಸಾಧ್ಯ ಆಗಿದೆ, ಎಷ್ಟನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ, ಅಷ್ಟನ್ನ ಇವತ್ತು ತಮ್ಮೆಲ್ಲರ ಮುಂದೆ ಮತ್ತೆ ಪರಮ ಪೂಜ್ಯರಾದಂಥ ಉಭಯ ಗುರುಗಳ ಮುಂದೆ ಇಟ್ಟಿದ್ದೇನೆ. ಈ 3 ದಿವಸಗಳ ಈ ಭಾಗವನ್ನು ಪರಮ ಪೂಜ್ಯರಾದಂಥ ಗುರುಗಳ ಅಂತರ್ಯಾಮಿಯಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣನಿಗೆ ಇದನ್ನು ಅರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣಾರ್ಪಣ.